ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಡೆಡ್ಲಿ ವಾರ್ ಅನ್ನು ನಡೆಸ್ತಾ ಇದೆ. ಇದೀಗ ದಿನಗಳು ಕಳೆದಂತೆ ಇರಾನ್ ಮತ್ತು ಅಮೆರಿಕ ವಾರ್ಗಳು ಹೆಚ್ಚಾಗಿ ನಡೀತಾ ಇರುವಂತದ್ದು. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಡೆಡ್ಲಿ ವಾರ್ ಅನ್ನು ನಡೆಸ್ತಾ ಇದೆ. ಹೇಳಿದಂತೆ ಅತಿ ದೊಡ್ಡ ವಾರ್ ಅನ್ನು ಶುರು ಮಾಡಿದ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಿಂದ ಟೆಹರಾನ್ ತತ್ತರಗೊಳ್ತಾ ಇದೆ. ಇರಾನ್ನ ತೈಲ ಸಂಪನ್ಮೂಲ ಟಾರ್ಗೆಟ್ ಮಾಡಿದ ಅಮೆರಿಕ. ಶಹರಾನ್ ತೈಲ ಡಿಪೋದಿಂದ ಭಾರಿ ಬೆಂಕಿ. ಟೆಹರಾನ್ ಸನಿಹದಲ್ಲೇ 30 ರಿಫೈನರಿ ಕೇಂದ್ರಗಳಿವೆ. ಇವುಗಳನ್ನ ಸರ್ವನಾಶ ಮಾಡೋ ಸಲುವಾಗಿ ಅಮೆರಿಕ ಅಟ್ಯಾಕ್ ಅನ್ನು ನಡೆಸ್ತಾ ಇದೆ. ನಗರದ 3 ದಿಕ್ಕುಗಳಲ್ಲಿ ಹಬ್ಬಿರುವಂತಹ ಆಯಿಲ್ ಡಿಪೋಗಳು ಉಡೀಸ್. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಇರಾನ್ ಡೋಂಟ್ ಕೇರ್ ಅಂತ ಇದೆ. ಇರಾನ್ ತೈಲ ಸಂಪನ್ಮೂಲ ನಾಶವಾದಲ್ಲಿ ಜಗತ್ತಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಡೆಡ್ಲಿ ವಾರ್ ಶುರುವಾಗಿರುವಂತದ್ದು. ಹೇಳಿದಂತೆಯೇ ಅಮೆರಿಕ ಇದೀಗ ಇಸ್ರೇಲ್ ಜಂಟಿ ದಾಳಿಯನ್ನ ಟೆಹರಾನ್ ಮೇಲೆ ನಡೆಸ್ತಾ ಇರುವಂತದ್ದು. ಅಂದ್ರೆ ಟೆಹರಾನ್ ತತ್ತರಗೊಳ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಹೇಳಿತ್ತು, ನೀವೇನಾದ್ರೂ ಇದೇ ರೀತಿ ಮುಂದುವರೆದ್ರೆ ನಾವು ಸಹಿತ ದಾಳಿಯನ್ನ ನಿಲ್ಲಿಸೋದಿಲ್ಲ, ಮುಂದುವರಿಸ್ತೀವಿ ಅಂತ. ಇದೀಗ ಟೆಹರಾನ್ ಸನಿಹದಲ್ಲಿ 30 ರಿಫೈನರಿ ತೈಲಗಳ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ನಗರದ 3 ದಿಕ್ಕುಗಳಲ್ಲಿ ಹಬ್ಬಿರುವಂತಹ ಆಯಿಲ್ ಡಿಪೋಗಳು ಉಡಿಸಾಕಿದೆ. ಇದರಿಂದ ಮತ್ತಷ್ಟು ಇದೀಗ ಅಭಾವ ಹೆಚ್ಚಾಗುವಂಥದ್ದು. ತೈಲ ಸಂಪನ್ಮೂಲ ನಾಶವಾದಲ್ಲಿ ಜಗತ್ತಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಏನು ತೈಲ ಟ್ಯಾಂಕರ್ಗಳನ್ನು ತಡೆಗಟ್ಟಿದೆ, 700ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳನ್ನು ತಡೆಗಟ್ಟಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭಾವ ಹೆಚ್ಚಾಗ್ತಾ ಇದೆ. ನಾವು ಇಲ್ಲಿ ಗಮನಿಸಬಹುದು, ನಮ್ಮ ಭಾರತದಲ್ಲಿ ಅನಿಲ ಕೂಡ ಅಲ್ಲಿ ಬೆಲೆ ಹೆಚ್ಚಾಗಿರುವಂಥದ್ದು, ಗ್ಯಾಸ್ ಬೆಲೆ ಹೆಚ್ಚಾಗಿರುವಂಥದ್ದು, ಅದ್ರ ಜೊತೆಗೆ ತೈಲದ ಬೆಲೆ ಸಹಿತ ಗಗನಕ್ಕೇರುವಂಥ ಚಾನ್ಸಸ್ಗಳು ಎಲ್ಲ ರೀತಿಯಾಗಿರುವಂಥದ್ದು. ಯಾಕಂದರೆ ಟೆಹರಾನ್ ಸನಿಹದಲ್ಲಿರುವಂಥ 30 ರಿಫೈನರಿ ಆಯಿಲ್ ಟ್ಯಾಂಕ್ ಮೇಲೆ ಇದೀಗ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ನಡೆಸಿರುವಂಥದ್ದು. ಗಮನಿಸ್ತಾ ಇದ್ವಿ ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದೆ ಅಂತ. ಇದನ್ನ ಸರ್ವನಾಶ ಮಾಡೋ ಸಲುವಾಗಿಯೇ ಅಮೆರಿಕ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ ತೈಲ ಸಂಪನ್ಮೂಲಗಳನ್ನ ಸರ್ವನಾಶ ಮಾಡಬೇಕು ಅನ್ನುವಂಥ ಕಾರಣದಿಂದಲೇ ಇದೀಗ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ನೋಡಿ, ಗಮನಿಸ್ತಾ ಇದ್ವಿ ಎಷ್ಟು ಮಟ್ಟಿಗೆ ಧಗ ಅಂತ ಹೊತ್ತಿ ಉರಿತಾ ಇದೆ ಅಂತ. ಅಲ್ಲೇ ಸನಿಹದಲ್ಲೇ ಎಷ್ಟೊಂದು ವೆಹಿಕಲ್ಗಳು ಸಹಿತ ಓಡಾಟವನ್ನು ನಡೆಸಿರುವಂಥದ್ದು. ಬಟ್ ಇದನ್ನೆಲ್ಲ ಗಮನಿಸಿದಾಗ ಎಷ್ಟರ ಮಟ್ಟಿಗೆ ಭೀಕರತೆ, ದಾಳಿಯ ಭೀಕರತೆ ಅಲ್ಲಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗ್ತೀವಿ. ದಿನಗಳ ಕಳೆದಂತೆ, ದಿನಗಳು ಉರುಳಿದಂತೆ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದೆ ಹೊರತು ಇಲ್ಲಿ ಕಮ್ಮಿ ಅಂತೂ ಆಗ್ತಾ ಇಲ್ಲ. ನೀನಾ ನಾನಾ ಅನ್ನುವಂಥ ರೀತಿಯಲ್ಲಿ ಯುದ್ಧ ಸಾಗ್ತಾ ಇರುವಂಥದ್ದು. ಇದೀಗ ನಗರದ 3 ದಿಕ್ಕುಗಳಲ್ಲೂ ಸಹಿತ ತೈಲ ಟ್ಯಾಂಕರ್ಗಳು ಧಗ ಅಂತ ಹೊತ್ತಿ ಉರಿತಾ ಇದೆ. ಅಮೆರಿಕ ಹೇಳಿದಂತೆ ವಾರ್ನಿಂಗ್ ಅನ್ನ ಕೊಟ್ಟಿರುತ್ತೆ ಅಮೆರಿಕ ಇರಾನ್ಗೆ. ಅಂದ್ರೆ ನಿಮ್ಮ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಡಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಸಹಿತ ಆಡಳಿತ ನಡೀತಾ ಇದ್ರು ಸಹಿತ ಅದರಲ್ಲಿ ಅಮೆರಿಕದ ಪಾಲಿರಬೇಕು. ಅಂದ್ರೆ ಅಮೆರಿಕದ ಹೇಳಿದಂತೆ ಅಲ್ಲಿ ನಡ್ಕೊಳ್ಬೇಕಾಗುತ್ತೆ ಕೆಲವೊಂದು ವಿಚಾರಗಳಲ್ಲಿ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಹೇಳುತ್ತೆ. ಬಟ್ ಇದಕ್ಕೂ ಸಹಿತ ಇರಾನ್ನ ಅಧ್ಯಕ್ಷ ಅಲ್ಲಿ ಇದಕ್ಕೆ ಪ್ರತಿ ಉತ್ತರವನ್ನ ಕೊಡ್ತಾನೆ. ನಿಮಗೆ ನಿಮ್ಮದೇ ಆದಂಥ ಒಂದು ರಾಷ್ಟ್ರಗಳಲ್ಲಿ ನಿಮ್ಮದೇ ಆದಂಥ ಒಂದು ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಟ್ ನಮ್ಮ ದೇಶಕ್ಕೆ ಬಂದು ನೀವು ಆಡಳಿತದ ಬಗ್ಗೆ ಪಾಠ ಮಾಡ್ತೀರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಅಧ್ಯಕ್ಷ ಸಹಿತ ಅದಕ್ಕೆ ಪ್ರತಿ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಸಹಿತ ನಾವು ಯಾವುದೇ ರೀತಿಯಾಗಿ ಹಿಂದಕ್ಕೆ ಹೆಜ್ಜೆ ಇಡುವಂತಹ ಮಾತೇ ಇಲ್ಲ, ಸತತವಾಗಿ ಹೋರಾಟವನ್ನ ಮಾಡೇ ಮಾಡ್ತೀವಿ, ಯುದ್ಧವನ್ನ ಸಾರ್ತೇವೆ ಅಂತ. ಬಟ್ ಇದಕ್ಕೆ ಅಮೆರಿಕ ಇಸ್ರೇಲ್ ಸಹಿತ ಅದೇ ರೀತಿಯಾಗಿ ದಾಳಿಯನ್ನ ಮುಂದುವರಿಸಿರುವಂಥದ್ದು. ಇರಾನ್ನಲ್ಲಿ ಟೆಹರಾನ್ ಅನ್ನ ಅಲ್ಲಿ ಗುರಿಯಾಗಿಟ್ಟುಕೊಂಡು ಟೆಹರಾನ್ ಅನ್ನ ಟಾರ್ಗೆಟ್ ಮಾಡಿ ಅಮೆರಿಕ ಹಾಗೂ ಇಸ್ರೇಲ್ ಸತತವಾಗಿ ದಾಳಿಯನ್ನ ನಡೆಸ್ತಾ ಇರುವಂಥದ್ದು. ಸೊ ಟೆಹರಾನ್ನ ಅಲ್ಲಿ ನಾಶ ಮಾಡಿಬಿಟ್ರೆ, ಟೆಹರಾನ್ ಪೂರ್ತಿಯಾಗಿ ಸರ್ವನಾಶ ಹೋಗ್ಬಿಟ್ರೆ ಇರಾನ್ಗೆ ಮತ್ತಷ್ಟು ಆರ್ಥಿಕ ಸಂಪತ್ತು ಅಲ್ಲಿ ನಾಶ ಆಗುತ್ತೆ ಅನ್ನುವಂಥ ವಿಚಾರವನ್ನ ಮುನ್ನೆಲೆಗೆ ಇಟ್ಕೊಂಡು ಇದೀಗ ಅಮೆರಿಕ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ. ಈಗ ಮತ್ತೊಂದು ಕಡೆ ತೈಲ ಟ್ಯಾಂಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರೆ ನಾವು ನೋಡಿ, ಇರಾನ್ನಲ್ಲಿ ಏನು ಹೊತ್ತಿ ಉರಿತಾ ಇದೆ ತೈಲ
ಸಂಪನ್ಮೂಲ ಇದು ಭಾರತದ ಮೇಲೂ ಸಹಿತ ಸಾಕಷ್ಟು ರೀತಿಯಾದಂಥ ಪರಿಣಾಮ ಬೀಳೋದು 100% ಪಕ್ಕಾ ಆಗಿರುತ್ತೆ. ಯಾಕಂತ ಅಂದರೆ ಇರಾನ್ನಿಂದ ಭಾರತಕ್ಕೆ ಅಲ್ಲಿ ಶೇಕಡ ಒಂದು 22%ರಷ್ಟು ಈ ಒಂದು ಇದರಿಂದ ಅಲ್ಲಿ ತೈಲ ಸಂಪನ್ಮೂಲ ಅಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಬಟ್ ಇಲ್ಲಿ ನೋಡಿ ಹಾರ್ಮುಜ್ ಜಲಸಂಧಿ ಸಹಿತ ಅಲ್ಲಿ ಏನು ತಡೆಗಟ್ಟಲಾಗಿದೆ ಅಲ್ಲಿಂದನೂ ಸಹಿತ ನಾವಲ್ಲಿ ಗಮನಿಸಿ ನೋಡಿದ್ರೆ ಒಂದು 80% ಅಲ್ಲಿಂದನೂ ಸಹಿತ ಎಲ್ಲ ದೇಶಗಳಿಗೆ ಒಂದು 86%ನಷ್ಟು ತೈಲಗಳು ಅಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಅಲ್ಲಿ ಏನು ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಅಸ್ತ್ರವಾಗಿ ಇಟ್ಕೊಂಡು, ಯಾಕಂದರೆ ಅಲ್ಲಿಂದ ಸಾಕಷ್ಟು ಬೇರೆ ಬೇರೆ ದೇಶಗಳಿಗೆ ಅಂದರೆ ಅಮೇರಿಕಾದ್ದು ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ದೇಶಗಳಿಗೆ ಸಂಪರ್ಕ ಕಲ್ಪಿಸುವಂತಹ ತೈಲ ಟ್ಯಾಂಕರ್ಗಳ ಅಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಅದನ್ನ ಒಂದು ಇವರು ಅಸ್ತ್ರವಾಗಿ ಇಟ್ಕೊಂಡು ಇರಾನ್ ಏನು ಅಲ್ಲಿ ತಡೆಗಟ್ಟಿದೆ, ಅಲ್ಲಿ ಜಾಮನ್ನ ಮಾಡ್ಕೊಂಡಿದೆ. ಸೊ ಇದನ್ನೆಲ್ಲ ಪರಿಗಣಿಸಿ ಇದೀಗ ಅಮೇರಿಕ ಇರಾನ್ನ ಈ ತೈಲ ಸಂಪನ್ಮೂಲವನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ ಅಂತಂದ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಬಟ್ ಈ ಅಟ್ಯಾಕ್ ಈಗಲೇ ನಿಲ್ಲುತ್ತಾ ಅಂತ ನಾವು ನೋಡಿದ್ರೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ದಿನಗಳು ಕಳೆದಂತೆ ಅಲ್ಲಿ ಹೆಚ್ಚಾಗ್ತಾ ಇದೆ ಯುದ್ಧದ ಭೀಕರತೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಇದನ್ನೆಲ್ಲ ನಾವು ಗಮನಿಸಿ ನೋಡಿದಾಗ ಸದ್ಯಕ್ಕೆ ಮಾತ್ರ ಇರಾನ್ ಹಾಗೂ ಅಮೆರಿಕ, ಇಸ್ರೇಲ್ ಮೂರೂ ದೇಶಗಳು ಬೆಂಕಿಯ ಉಂಡೆಯಂತೆ ಇಲ್ಲಿ ಕಾಣಿಸ್ತಾ ಇದೆ.